ಮಾಡದೇ ಇದ್ದರೆ ಕಾರ್ಯಕರ್ತರೇ ಒಟ್ಟಾಗೋಂಗೆ ಮಾಡ್ತಾರೆ. ನಾನು ಇದನ್ನು ಸಾರ್ವಜನಿಕ ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ. ಎಲ್ಲಿ ಯಾರಿಗೆ ಹೇಳಬೇಕು, ಏನೇನು ಹೇಳಬೇಕು ಹೇಳ್ತೀನಿ. ಎಲ್ರಿಗೂ ನೋಡಿ, ಎಲ್ರಿಗೂ ಸಾಮರ್ಥ್ಯ ಇದೆ, ಎಲ್ರಿಗೂ ದೌರ್ಬಲ್ಯ ಇದೆ. ದೌರ್ಬಲ್ಯವನ್ನು ಬದಿಗಿಟ್ಟು ಸಾಮರ್ಥ್ಯವನ್ನು ಒಗ್ಗೂಡಿಸಿದರೆ ಸಕ್ಸಸ್ ರೇಟು ಜಾಸ್ತಿ ಇರುತ್ತೆ. ದೌರ್ಬಲ್ಯವೇ ಜಾಸ್ತಿ ಆದರೆ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಹಾಗಂತ ಎಲ್ಲರೂ ಪರಿಪೂರ್ಣರಲ್ಲ. ನನ್ನನ್ನೂ ಸೇರಿದಂತೆ ನಮಗೊಂದಷ್ಟು ಸಾಮರ್ಥ್ಯವೂ ಇದೆ, ಒಂದಷ್ಟು ದೌರ್ಬಲ್ಯವೂ ಇದೆ. ದೌರ್ಬಲ್ಯ ಸಂಘಟನೆಗೆ ತೊಡಕಾಗಬಾರ್ದು. ಅದು ಸಾಮರ್ಥ್ಯವೇ ಮುಂದಾದಾಗ ಸಂಘಟನೆಗೆ ಶಕ್ತಿ ಬರುತ್ತೆ. ಹಾಗಾಗಿ ನಾವು ಎಲ್ಲರ ಹತ್ರಲ್ಲೂ ಇರುವಂಥ ಸಾಮರ್ಥ್ಯವನ್ನು ಗುರುತಿಸಿ ಅದನ್ನು ಪಕ್ಷದ ಕಾರ್ಯಕ್ಕೆ, ರಾಜ್ಯದ ಹಿತಕ್ಕೆ ಬಳಕೆ ಮಾಡ್ಕೊಳ್ಳೋಕ್ಕೆ ಏನು ಬೇಕು ಆ ಪ್ರಯತ್ನವನ್ನು ಮಾಡ್ತೀವಿ. ಈ ಯಾವುದನ್ನು ಸಾರ್ವಜನಿಕವಾಗಿ ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಸಾರ್ವಜನಿಕವಾಗಿ ನಾನು ಮಾತಾಡೋದು ಭಾಳ ಕಡಿಮೆ. ಹಾಗಾಗಿ ಅದನ್ನು ಯಾವುದನ್ನು ನಾನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ನಾನು ಪ್ರತಿಯೊಬ್ಬರಲ್ಲಿರುವ ಸಾಮರ್ಥ್ಯವನ್ನು ಪಕ್ಷದ ಕಾರ್ಯಕ್ಕೆ ಬಳಕೆ ಮಾಡಿಕೊಡೋದ್ರ ಕಡೆಗೆ ಚಿಂತನೆ ಮಾಡ್ತೀವಿ. ಇದು ನಾಯಕತ್ವದ ಸೋಲ, ಇದು ನಾಯಕತ್ವದ ಸೋಲ. ಇಲ್ಲಿ ನಿಮಗೆ ಫಲಿತಾಂಶಕ್ಕೆ ಮುಂಚೆನೇ ನೀವು ಕೇಳ್ತಾ ಇದ್ದೀರಿ. ಈಗ ಹೆಂಗೆ ಅಂದರೆ, ಈಗ ನಿಮ್ಗೆ ಕೇಳೋದು ಹೆಂಗಾಯಿತು ಅಂದರೆ, ಈ ಗೋವಾ ಚುನಾವಣೆಗೆ ಮುಂಚೆ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಸ್ಪೆಷಲ್ ಏರ್ಕ್ರಾಫ್ಟ್ನ ಗೋವಾ ಏರ್ಪೋರ್ಟ್ನಲ್ಲಿ ತಗೊಂಡೋಗಿ ನಿಲ್ಲಿಸಿದ್ರು. ಈಗ ಮುಂಬೈ ಮತ್ತು ಪೂನಾ, ನಾಗ್ಪುರದ ಏರ್ಪೋರ್ಟ್ನಲ್ಲಿ ನಿಲ್ಲಿಸ್ಕೊಂಡಿದ್ರು. ಹಂಗಾಗ್ಬಿಡುತ್ತೆ ನಾನೇನಾರು ಈಗ ಮಾತಾಡಿದ್ರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.